ಯಾರೇ ಆಗ್ಲಿ ಗರ್ಭಿಣಿ ಆಗುವ ಮುನ್ನನೇ ಅವರು ಪ್ಲಾನ್ ಮಾಡ್ಬೇಕು. ಅವ್ರೀಗ ಅಕಸ್ಮಾತ್ ಉದ್ಯೋಗದಲ್ಲಿ ಇದ್ದಾರೆ ಅಂದ್ರೆ ಅವ್ರ ಉದ್ಯೋಗ ಯಾವ ತರ, ಈಗ ಎಲ್ಲಾರ್ದು ಕಠಿಣವಾದ ಕೆಲಸ ಇರೋದಿಲ್ಲ. ಕೆಲವ್ರಿಗೆ ದಿನನಿತ್ಯ ಪೂರ್ತಿ ದಿನ ನಿಂತ್ಬಿಟ್ಟು ಕೆಲಸ ಮಾಡುವಂತ ಟೀಚರ್ಸ್ ಇರ್ತಾರೆ. ಕೆಲವೊಂದು ಶ್ರಮ ಪಟ್ಟು ಕೆಲಸ ಮಾಡುವಂತ ಕೆಲಸ ಇರುತ್ತೆ. ಕೆಲವ್ರಿಗೆ ಆಫೀಸ್ ವರ್ಕ್ ಕುತ್ಕೊಂಡು ಕೆಲಸ ಮಾಡುವಂತವ್ರು ಇರ್ತಾರೆ. ಯಾರೇ ಆಗ್ಲಿ, ಮನೇಲಿರೋರೇ ಆಗ್ಲಿ, ಕೆಲಸ ಮಾಡೋರೇ ಆಗ್ಲಿ, ತಮ್ಮ ಪ್ರೆಗ್ನೆನ್ಸಿನ, ಈಗ ಕಾಲ ಹೊಟ್ಟೋಯ್ತು. ಹಾ, ಅಚಾನಕ್ ಆಗಿ ಪ್ರೆಗ್ನೆನ್ಸಿ ಆಗುವ ಕಾಲ ಹೋಗಿದೆ. ಈಗ ಇರೋದು ನೀವು ನಿಮ್ಮ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ಬೇಕು. ನೀವು ಪ್ರೆಗ್ನೆನ್ಸಿ ಆಗ್ಬೇಕಾಗಂತ ಇರೋ ಯಾರೇ ಹೆಣ್ಮಕ್ಳಾಗ್ಲಿ, ಅವರು ಕೆಲವೊಂದು ಮಾತ್ರೆಗಳು ತಗೋಬೇಕು. ಪ್ರೆಗ್ನೆನ್ಸಿ ಆಗೋ ಮುನ್ನಾನೆ ಫೋಲಿಕ್ ಆಸಿಡ್ ಮಾತ್ರೆನ 400 ಮಿಲಿಗ್ರಾಮ್ನಿಂದ 800 ಮಿಲಿಗ್ರಾಮ್ನ 2 ತಿಂಗಳು ತಗೋಬೇಕು. ವೈದ್ಯರನ್ನ ಕನ್ಸಲ್ಟ್ ಮಾಡ್ಬೇಕು. ಅವರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ಅವರು ಮುಂಚೆನೆ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರ್ಬೇಕು. ಅದ ನಂತರ ಪ್ರೆಗ್ನೆನ್ಸಿ ಆದ್ಮೇಲೆ ಅವರು ಅವರ ವರ್ಕ್ ಪ್ಲೇಸ್ ಅಲ್ಲಿ ಅದಕ್ಕೆ ಅನುಕೂಲ ಆಗಂಗೆ ಕೆಲವೊಂದು ಅವರು ಯಾರು ಇರ್ತಾರೆ ಅಲ್ಲಿ, ಅವರ ಹೆಡ್, ಅದ್ರ ಪ್ರಕಾರ ಪೂರ್ತಿ ದಿನ ನಿಲ್ಲುವಂತ ಟೀಚರ್ಗೆ ಆಗೋದಿಲ್ಲ. ಅದು ಶ್ರಮವಾದ ಕೆಲಸ. ಅವರಿಗೆ ಮಧ್ಯ ಬಿಡುಗಡೆ, ಒಂದು ಬಿಡು ಸಮಯ ಅನ್ನು ಕೊಡ್ಬೇಕು. ಆ ತರ ತುಂಬಾ ಟ್ರಾವೆಲಿಂಗ್ ಮಾಡೋರು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್, ಆ ತರ ಅವರು ಆಪ್ಷನ್ಸ್ ತಗೋಬೇಕಾಗುತ್ತೆ. ಫಸ್ಟ್ ಟ್ರೈಮಸ್ಟರ್ ಅಂದ್ರೆ ಮೊದಲು 3 ತಿಂಗಳು, ಅಂದ್ರೆ 12 ವಾರಗಳವರೆಗೂ. 12 ವಾರವರೆಗೂ ಏನೇನ್ ನಾವು ಮಾಡ್ತೀವಿ, ಸಾಮಾನ್ಯವಾಗಿ ಎಷ್ಟೊಂದ್ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿಕ್ಕಿಂತ ಮುಂಚೆ ವೈದ್ಯರ ಹತ್ರ ಬಂದೇ ಇರೋದಿಲ್ಲ. ಇದೇ ಅವ್ರ ಮೊದಲನೇ ಬಾರಿ ವೈದ್ಯರ ಭೇಟಿ ಇರುತ್ತೆ, ಮೊದಲನೇ ಬಾರಿ ರಕ್ತ ಪರೀಕ್ಷೆಗಳನ್ನು ಆಗ್ತಾ ಇರುತ್ತೆ. ಅದರಿಂದಾಗಿ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಏನಂದ್ರೆ ಹಿಮೋಗ್ಲೋಬಿನ್, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ ಅಂತ ಕಂಡುಹಿಡಿಯುತ್ತೆ. ಬೇರೆ ಒಂದು ಬಿಳಿ ರಕ್ತ ಕಣಗಳು ಎಲ್ಲ ಎಷ್ಟಿದೆ ಅಂತ ಕಂಡುಹಿಡಿಬಹುದು. ಅವ್ರಿಗೆ ರಕ್ತಹೀನತೆ ಇದ್ರೆ ಯಾವ ತರದ ರಕ್ತಹೀನತೆ ಇದೆ ಅಂತ ನಾವ್ ಇದ್ರಲ್ಲಿ ಕಂಡುಹಿಡಿಬಹುದು. ಆಮೇಲೆ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೀವಿ. ಅವ್ರದ್ದು ಬ್ಲಡ್ ಗ್ರೂಪ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರದ್ದು ಬ್ಲಡ್ ಗ್ರೂಪ್ ಗೊತ್ತಾಗುತ್ತೆ. ಮತ್ತೆ ಕೆಲವೊಂದು ಇನ್ಫೆಕ್ಟಿವ್ ಡಿಸೀಸಸ್, HIV, ಮತ್ತೆ ಹೆಪಟೈಟಿಸ್ ಬಿಗೆ, ಮತ್ತೆ ಹೆಪಟೈಟಿಸ್ C ವೈರಸ್ಗೆ ಟೆಸ್ಟ್ಗಳು ಮಾಡ್ತೀವಿ. ಯೂರಿನ್ ರೊಟೀನ್ ಮಾಡ್ತೀವಿ, ಯಾಕಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಯೂರಿನ್ ಇನ್ಫೆಕ್ಷನ್ ನಾವ್ ಇದ್ಯಾ ಇಲ್ವಾ ತಿಳ್ಕೊಳಕ್ಕೆ ನೋಡ್ತೀವಿ. ಅದ ನಂತರ 8ನೇ ವಾರದಲ್ಲಿ ಅಂದಾಜು ಅವರು ಫಸ್ಟ್ ವಿಸಿಟ್ ಮಾಡಿ 8 ವೀಕ್ಸ್ ಅಲ್ಲಿ ಒಂದು ಡೇಟಿಂಗ್ ಸ್ಕ್ಯಾನ್ ಮಾಡ್ತೀವಿ. ಮತ್ತೆ 3 ತಿಂಗಳು ತುಂಬಾ ಟೈಮ್ಗೆ 12ನೇ ವಾರದಲ್ಲಿ ಅವ್ರಿಗೆ NT ಸ್ಕ್ಯಾನ್ ಅಂತ ಮಾಡ್ತೀವಿ. NT ಸ್ಕ್ಯಾನ್ ಜೊತೆಗೆ ಒಂದು ರಕ್ತ ಪರೀಕ್ಷೆ ಮಾಡ್ತೀವಿ. ಅದ್ ಬಂದು ಡಬಲ್ ಮಾರ್ಕರ್ ಅಂತ, ಕೆಲವೊಂದು ಬುದ್ಧಿಮಾಂದ್ಯತೆ ಅಂತ ಉಂಟು ಮಾಡೋ ಅಂತ ಕೆಲವೊಂದು ಬ್ಲಡ್ ಅಲ್ಲೇ ರಕ್ತದಲ್ಲೇ ಗೊತ್ತಾಗುವಂತ ಪರೀಕ್ಷೆ ಇದು NT ಸ್ಕ್ಯಾನ್ ಮಾಡ ನಂತರ ಅದ್ರ ಬೇಸಿಸ್ ಮೇಲೆ ಇದನ್ನ ಒಂದು ಡಬಲ್ ಮಾರ್ಕರ್ ಅಂತ ಮಾಡ್ತೀವಿ. ಜಾಸ್ತಿ ಹೊತ್ತಿಗೆ ಕುತ್ಕೊಳೋದ್ರಿಂದ ಹಾನಿಕಾರ ಅಂದ್ರೆ ಅಫ್ಕೋರ್ಸ್ ಯಾರೇ ಆಗ್ಲಿ, ಪ್ರೆಗ್ನೆನ್ಸಿ ಇಲ್ದಲೇ ಇರ್ಲಿ, ತುಂಬಾ ಸಮಯ ಗಂಟಾನ್ಗಟ್ಲೆ ಈಗ 4 ಅವರ್ ಕುತ್ಕೊಂಡು ಕೆಲಸ ಮಾಡೋದೆಲ್ಲ ಆದ್ರೆ ಡೆಫಿನೆಟ್ಲಿ ಅವ್ರಿಗೆ ಬೆನ್ನೋವು ಬರುವ ಸಾಧ್ಯತೆ ಇರುತ್ತೆ. ಕಾಲಲ್ಲಿ ರಕ್ತ ಸಂಚಲನೆನೂ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕಂದ್ರೆ, ಪ್ರೆಗ್ನೆಂಟ್ ಹೆಣ್ಮಕ್ಳು ಇಫ್ ಅವ್ರು 8 ಅವರ್ಸ್ ವರ್ಕಿಂಗ್ ಪೀರಿಯಡ್ ಇದ್ರೆ, ಅವರು ಕುತ್ಕೊಂಡೇ ಕೆಲಸ ಮಾಡುವಂತವ್ರಾದ್ರೆ ಅವರು ಅರ್ಧ ಗಂಟೆಗೆ 3 ನಿಮಿಷ 4 ನಿಮಿಷ ಒಂಚೂರು ಓಡಾಡಿ ಬಂದು ಕುತ್ಕೋಬೇಕು. ಮಧ್ಯಾಹ್ನದ ಹೊತ್ತಲ್ಲಿ ಆದ್ರೆ ಅವ್ರಿಗೆ ಅಲ್ಲಿ ಅವಕಾಶ ಇದ್ರೆ ರೆಸ್ಟ್ ತಗೊಳ್ಳುವ ಅವಕಾಶ ಇರಬೇಕು. ಆಮೇಲೆ ಕೆಲವೊಂದು ಅವರು ದಿನನಿತ್ಯ ಬ್ಯಾಕ್ ಪೇನ್ ಬೆನ್ನೋವು ಬರುವ ಸಾಧ್ಯತೆ ಇರುತ್ತೆ. ಅದನ್ನ ರಿಲ್ಯಾಕ್ಸ್ ಮಾಡೋ ಅಂತ ಕೆಲವೊಂದು ಆಸನಗಳು, ಯೋಗಾಸನಗಳಿರುತ್ತೆ, ಇಲ್ಲ ಎಕ್ಸರ್ಸೈಸ್ ಇರುತ್ತೆ. ಅದನ್ನ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇವಾಗ ತುಂಬಾ ಸೈನ್ಸ್ ಬಂದಿದೆ ಸೇಯಿಂಗ್ ದಟ್, ಏನಂದ್ರೆ ಈ ಮೊಬೈಲ್ ಇಂದ ನಮ್ಗೆ ತುಂಬಾ ರೇಡಿಯೇಷನ್ ಇದೆ, ಅದರಿಂದ ತುಂಬಾ ಹಾನಿಕಾರವಿದೆ. ಅಟ್ಲೀಸ್ಟ್ ನಾವು ಇನ್ಫರ್ಟಿಲಿಟಿ ಪೇಷಂಟ್ಸ್ ನಾವು ನೋಡ್ಬೇಕಾದ್ರೆ ಗಂಡ್ ಮಕ್ಕಳಿಗೆ ವೀರ್ಯದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ ಎಲ್ಲ ಬಂದಿದೆ. ಬಟ್ ಎಲ್ಲದಕ್ಕೂ ಇನ್ನೂ ಹೆಚ್ಚಿನ ನಮ್ಗೆ ದಾಖಲೆ ಇಲ್ಲ. ಕಂಪ್ಯೂಟರ್ ನೋಡ್ತಾ ಮತ್ತೆ ಫೋನ್ ನೋಡ್ತಾ ವಿ ನೀಡ್ ಸೈಂಟಿಫಿಕ್ ಎವಿಡೆನ್ಸ್. ಇದನ್ನೆಲ್ಲ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಈ ಎಷ್ಟೊಂದು ವೈದ್ಯರು ಇವಾಗ ಅದರಲ್ಲಿ ನಡೆಸ್ತಾ ಇದ್ದಾರೆ.
ದೇರ್ ಲಾಟ್ ಆಫ್ ಸ್ಟಡೀಸ್ ಗೋಯಿಂಗ್ ಆನ್, ಟ್ರಯಲ್ಸ್ ನಡೀತಾ ಇದೆ. ಅದ್ರ ಮೇಲೆ ನಾವು ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ಬೋದು. ಡೆಫಿನೆಟ್ಲಿ ಹಾನಿಕಾರ ಇರುತ್ತೆ, ಬಿಕಾಸ್ ಇನ್ಫರ್ಟಿಲಿಟಿ ಈಗ ಕಾಸ್ ಮಾಡ್ತಾ ಇದೆ ಅಂದ್ರೆ ಪ್ರೆಗ್ನೆನ್ಸಿಯಲ್ಲೂ ಕೂಡ ತಕ್ಕ ಮಟ್ಟಿಗೆ ಹಾನಿ ಇರುತ್ತೆ. ಬಟ್ ಎಷ್ಟು ಮಟ್ಟಿಗೆ ಅಂತ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇನ್ನು ನಮ್ಮ ಹತ್ರ ಇಲ್ಲ. ಪ್ರೆಗ್ನೆನ್ಸಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಆಯ್ತಾ. ಸೊ ಫಸ್ಟ್ ಮಗುವಿಗೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಸೊ ಪ್ರತಿ ಗರ್ಭಿಣಿ ಹೆಣ್ಮಗು ಏನಂದ್ರೆ, ನಾವು ಓವರ್ ಈಟಿಂಗ್ ಅಂತೂ ಹೇಳಲ್ಲ, ಬಟ್ ಅಂಡರ್ ಈಟಿಂಗ್ ಡೆಫಿನೆಟ್ಲಿ ಕಮ್ಮಿ ತಿನ್ನೋಕಂತೂ ಹೇಳೋದಿಲ್ಲ. ಅವ್ರಿಗೆ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಪ್ರಾವಿಷನ್ ಇರಬೇಕು, ದಟ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ದಿ ಪ್ರೆಗ್ನೆಂಟ್ ವಿಮೆನ್, ದಟ್ ಶಿ ಶುಡ್ ಮೇಕ್ ಟೈಮ್, ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಆದ್ರೂ ತಗೋಬಹುದು. ಇವಾಗ ಏನಾಗುತ್ತೆ, ನಾವ್ ಹೇಳ್ತೀವಿ 3 ಮೇನ್ ಮೀಲ್ಸ್ ತಗೊಳ್ಳಿ, 3 ಸ್ನಾಕ್ಸ್ ತಗೊಳ್ಳಿ ಅಂತ. ಆ 3 ಸ್ನಾಕ್ಸ್ ಅಲ್ಲಿ ಏನಿರ್ಬೋದು, ಒಂದು ಮೊಳಕೆ ಕಾಳು ಇರ್ಬೋದು, ಇಲ್ಲ ಹಣ್ಣು, ಒಂದ್ ಹಣ್ಣು ಇರ್ಬೋದು, ಹಾಲು ಕುಡಿಬೋದು. ದೀಸ್ ಆರ್ ದ ಸ್ನಾಕ್ಸ್ ನಾವ್ ಹೇಳೋದು. ಸೊ ಅವರು ಪ್ಲಾನ್ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಅವರು ಮನೆಯಿಂದ ತಿಂಡಿ ತಿನ್ಕೊಂಡು ಬಂದಿದ್ರೆ, ಈಗ ವರ್ಕ್ ಪ್ಲೇಸ್ ಅವ್ರಿಗೆ ಲಂಚ್ ಅವರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಕೆಲ್ಸದ ಒತ್ತಡ ಇರೋದ್ರಿಂದ ಅವ್ರಿಗೆ ತಿನ್ನಕ್ ಆಗಿಲ್ಲ ಅಂದ್ರೆ ಸಮ್ ವೇ ಶಿ ಶುಡ್ ಎನ್ಶೋರ್ ದಟ್ ಆ ಸ್ಮಾಲ್ ಮೀಲ್ ಆದ್ರೂ, ಅವಳು ಸ್ಮಾಲ್ ಸ್ನಾಕ್ ಆದ್ರೂ ತಗೊಂಡು ಅದನ್ನ ಪರಿಪೂರ್ಣಿಸ್ಬೇಕು. ಬಟ್ ನಾನ್ ಹೇಳೋದು, ಅದಕ್ಕೆ ಅಂತಾನೆ ಒಂದು ಸಮಯ ಇಟ್ಬಿಟ್ಟು ಅವರ ಮೊದಲು ಮಗುವಿನ ಆರೈಕೆ, ಅದು ಎಷ್ಟು ದಿನ ಮಾಡ್ತಾರೆ, 9 ತಿಂಗಳಲ್ವಾ, ಜೀವನ ಪರ್ಯಂತ ನೀವು ಕೆಲಸ ಮಾಡ್ಬೋದು. ಬಟ್ ಮಗುಗೆ ಅದಕ್ಕೆ ತಕ್ಕನಾದ ಪೌಷ್ಟಿಕ ಆಹಾರ ಸಮಯಕ್ಕೆ ತಕ್ಕನಾಗೆ ತಗೋಬೇಕಾಗತ್ತೆ. ಮತ್ತೆ ಪ್ರತಿಯೊಂದು ಹೆಣ್ಮಕ್ಳು ಪೌಷ್ಟಿಕ ಆಹಾರ ಅಂದ್ರೆ ಏನು, ನಾವು 30% ಶೇಕಡ 30% ಏನಿರ್ಬೇಕು, ಕಾರ್ಬೋಹೈಡ್ರೇಟ್ ಅಂದ್ರೆ ಸೀರಿಯಲ್ಸ್, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಇದಕ್ಕೆಲ್ಲ ಸೀರಿಯಲ್ಸ್ ಅಂತೀವಿ. ಇದು ನಿಮ್ಮ ಊಟದಲ್ಲಿ 30% ಇಟ್ಕೊಳ್ಳಿ. ಮತ್ತೆ ಒಂದು 25% ಈಗ ಪ್ರೋಟೀನ್, ನಾವೆಲ್ಲ ನೋಡ್ತಾ ಇದ್ದೀವಿ, ಪ್ರೋಟೀನ್ಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಮಗುವಿನ ಪ್ರತಿಯೊಂದು ಅಣುನು ನಿಮ್ಗೆ ಪ್ರೋಟೀನ್ ಅವಶ್ಯಕತೆ ಇದೆ. ಸೊ 25% ಪ್ರೋಟೀನ್ ಇಟ್ಕೊಳ್ಳಿ. ನಾರಿನ ಅಂಶದ ತರಕಾರಿ ಅದೊಂದು 25% ಇಟ್ಕೋಬೇಕು. ಮತ್ತೆ ನಾವು ಇನ್ನ ಮಿಕ್ಕಿದ್ದು ಬೇಯಿಸಿದ ತರಕಾರಿ, ಬೇಳೆ, ದಾಲ್ ಅಂತ, ಸಾಂಬಾರ್ ಅಂತ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಸೇರಿ ನೆಕ್ಸ್ಟ್ 25% ಇರಬೇಕು. ಬೇಸಿಕಲಿ ಇಟ್ ಶುಡ್ ಬಿ ಅ ಹೋಲ್ಸಮ್ ಫುಡ್. ಅದ್ ನಂತರ ಅದು 3 ಮೀಲ್ಸ್ ಆ ತರ ಇರ್ಬೇಕು. ಇನ್ನ 3 ನಾವ್ ಹೇಳ್ದಂಗೆ ಓವರ್ ಈಟಿಂಗ್ ಮಾಡೋಂಗಿಲ್ಲ, ಜಂಕ್ ಫುಡ್ ತಿನ್ನೋಂಗಿಲ್ಲ. ಯಾಕೆ ಈಗ ನಾವು ಜಂಕ್ ಫುಡ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ಈಗ ಎಷ್ಟೊಂದ್ ಕಾಯಿಲೆಗಳು, PCOS ಕಾಯಿಲೆ, ಈಗ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಇವಾಗ ಜೆನೆಟಿಕ್. ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ಎಷ್ಟೊಂದು ಪ್ರೀಡಿಸ್ಪೋಸಲ್ ಫ್ಯಾಕ್ಟರ್ಸ್, ಅಂದ್ರೆ ತಾಯಿ ತುಂಬಾ ಹೈ ಕ್ಯಾಲರಿ ಊಟಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಮಗುವಿಗೆ ಡೈರೆಕ್ಟ್ ಪರಿಣಾಮ ಇರುವುದೆಲ್ಲ ಕಂಡಿಡ್ದಿರೋದ್ರಿಂದ ಇದು ನಾವು ಹೇಳೋದು ಜಂಕ್ ಫುಡ್ ತಿನ್ಬೇಡಿ. ಆಮೇಲೆ ಎಷ್ಟೊಂದ್ ಜನ ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಫ್ರೂಟ್ ಜ್ಯೂಸಸ್ ಕುಡಿತಾರೆ ಪ್ರೆಗ್ನೆನ್ಸಿಯಲ್ಲಿ. ನಮ್ಗೆಲ್ಲ ಹಲ್ಲಿರಿದೆ, ನಾವೆಲ್ಲ ಹಣ್ಣನ್ನು ಸೇವಿಸ್ಬೇಕು ಡೈರೆಕ್ಟ್ ಆಗಿ, ಅರ್ಥ ಆಯ್ತಾ. ಹೆಚ್ಚಿನ ಹಣ್ಣುನು ಏನು ತಿನ್ನೋ ಅವಶ್ಯಕತೆ ಇಲ್ಲ. ಹಾಲು ಅಷ್ಟೇ. 200 ml ಆಫ್ ಮಿಲ್ಕ್ ಇಸ್ ಪರ್ಮಿಟೆಡ್. ಅದ್ರ ಬದಲು ಪ್ರೋಟೀನ್, ಮೊಟ್ಟೆ ಮೂಲಕ ಪ್ರೋಟೀನ್. ನಾನ್ ವೆಜಿಟೇರಿಯನ್ಸ್ಗೆ ದರ್ ಇಸ್ ಡೆಫಿನೆಟ್ಲಿ ಚಿಕನ್, ಫಿಶ್ ಅಂಡ್ ಎಗ್, ಆಯ್ತಾ. ಈ 3 ಅವ್ರು ಸೇವಿಸ್ಬೋದು. ವೆಜಿಟೇರಿಯನ್ಸ್ಗೆ ಅದನ್ನ ರಿಪ್ಲೇಸ್ ಮಾಡ್ಬೇಕಂದ್ರೆ ಸೋಯಾ, ಪನ್ನೀರು, ಕಾಳುಗಳು ಮೂಲಕ ಅವರು ಪ್ರೋಟೀನ್ ತಗೋಬೇಕಾಗತ್ತೆ. ಆದ್ರೆ ಸಿಹಿ ಪದಾರ್ಥ, ಡೈರೆಕ್ಟ್ ಶುಗರ್ಸ್, ಸಕ್ಕರೆನೂ ಒಂದೇ, ಬೆಲ್ಲನೂ ಒಂದೇ, ಜೇನುತುಪ್ಪನೂ ಒಂದೇ, ಈ 3 ಸಂಪೂರ್ಣ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಎಷ್ಟು 9 ತಿಂಗಳು ಅಷ್ಟೇ, ಅದನ್ನ ಸಂಪೂರ್ಣ ಅವಾಯ್ಡ್ ಮಾಡಿದ್ರೆ ಮಗುವಲ್ಲಿ ಕೆಲವೊಂದು ಕಾಯಿಲೆ ಬರೋದಿಲ್ಲ. ಇದೆಲ್ಲ ಪ್ರೀಡಿಸ್ಪೋಸಿಷನ್ ಇರೋದಿಲ್ಲ. PCOS, ಹೆಣ್ ಭ್ರೂಣ ಆಗಿದ್ರೆ ಅದಕ್ಕೆ PCOS ಬರುವ ಸಾಧ್ಯತೆ ಕಮ್ಮಿ ಆಗುತ್ತೆ. ಡಯಾಬಿಟಿಸ್ ರಿಸ್ಕ್ ಕಮ್ಮಿ ಆಗುತ್ತೆ, ತಾಯಿಗೂ ಕಮ್ಮಿ ಆಗುತ್ತೆ, ಮಗುಗೂ ಕಮ್ಮಿ ಆಗುತ್ತೆ. ಪ್ರತಿಯೊಂದು ಗರ್ಭಿಣಿ ಹೆಣ್ಮಗು 2.5 to 3.5 ಲೀಟರ್ ಅಷ್ಟು ನೀರ್ ಕುಡಿಬೇಕು. ಅವ್ರ ಬಾಡಿ ದೇಹದ ಇದನ್ನ ಕೇಳ್ಬೇಕು. ಅವ್ರಿಗೆ ದಾಹ ಆಗ್ತಾ ಇದೆ ಅಂದ್ರೆ ನೀರು ಎಷ್ಟು ಬೇಕಾದ್ರೆ ಅಷ್ಟು ಕುಡಿಬಹುದು. ಬಟ್ ಐಡಿಯಲಿ ಇಷ್ಟಾದ್ರೂ ಅವರು ಪ್ಲಾನ್ ಮಾಡ್ಕೊಂಡು
ತಗೋಬೇಕಾಗುತ್ತೆ. ಆದಷ್ಟು ರಾತ್ರಿ ಮಲಗುವ ಮುನ್ನ ಒಂದು ಅರ್ಧ ಗಂಟೆ ಮುನ್ನ ನೀರ್ ಕುಡಿಯೋದ್ ನಿಲ್ಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರದ್ದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಏನ್ ಮಾಡ್ತಾರೆ, ನೀರ್ ಚೆನ್ನಾಗ್ ಕುಡೀರಿ ಅಂತ ಹೇಳಿರ್ತೀವಿ. ಸೊ ನೀರ್ ಕುಡಿತಿರ್ತಾರೆ, ಮಲ್ಗ್ಬೇಕಾರೇನು ಚೆನ್ನಾಗಿ ನೀರ್ ಕುಡ್ದು ಮಲ್ಗ್ತಾರೆ. ಸೊ ಏನಾಗುತ್ತೆ, 2-3 ಸತಿ ಅವರು ಎದ್ಬಿಟ್ಟು ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಸೊ ನೀರ್ ಅಡಿಕ್ವೇಟ್ ನೀರ್ ನೀವು ಚೆನ್ನಾಗೆ ತಗೊಳ್ಳಿ. ಒಂದು 8 ಗ್ಲಾಸ್ ನೀರಾದ್ರೂ ಕುಡಿಬೇಕಾಗುತ್ತೆ. ಆದ್ರೆ ಮಲ್ಗುವ ಮುನ್ನ ನೀವು ಒಂದ್ ಅರ್ಧ ಗಂಟೆ ಮುನ್ನ ನೀರ್ ಕುಡಿಯೋದ್ ನಿಲ್ಸಿ ಯೂರಿನ್ ಪಾಸ್ ಮಾಡ್ಬಿಟ್ಟು ಮಲ್ಕೋಬೇಕಾಗುತ್ತೆ. ವಿರಾಮ ಅಂದ್ರೆ ಅಟ್ಲೀಸ್ಟ್ 8 ಅವರ್ಸ್, 8 ಗಂಟೆ ಕಾಲ ಅವರು ರಾತ್ರಿ ನಿದ್ರೆ ಮಾಡ್ಬೇಕಾಗತ್ತೆ. ಅವ್ರಿಗೆ ಅವಕಾಶ ಇದ್ರೆ ಮಧ್ಯಾಹ್ನ 1-1.5 ಗಂಟೆ ಮಲ್ಕೊಂಡ್ರೆ ಒಳ್ಳೇದು. ಅದ್ರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸಸ್, ವಾಕಿಂಗು 20 ನಿಮಿಷ ಕಾಲ ಆದ್ರೂ ಅವರು ವಾಕಿಂಗ್ ಮಾಡ್ಬೇಕಾಗತ್ತೆ. ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಇರುತ್ತೆ. ಬೆನ್ನೋಗೆನೆ ಪಾದ ಹಸ್ತಾಸನ. ಫಸ್ಟ್ 3 ಮಂತ್ಸ್ ಅಲ್ಲೆಲ್ಲ ಅವರು ಪಾದ ಹಸ್ತಾಸನ ಅಂತ ಎಲ್ಲಿ ಅವರು ತನ್ನ ಪಾದನ ಕುತ್ಕೊಂಡೆ ಪಾದನ ಮುಟ್ಟುವಂಥದ್ದು. ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಎಲ್ಲ ಅವರು ಮಾಡಬಹುದು. ಭಾರ ಎತ್ತುವಾಗಿಲ್ಲ, ಸಡನ್ ಆಗಿ ಭಾರ ಎಲ್ಲ ಎತ್ತಿದ್ರೆ ಬ್ಯಾಕ್ ಸ್ಟ್ರೈನ್, ಕಾಲ್ ಸ್ಟ್ರೈನ್ ಸ್ಪ್ರೈನ್ ಆಗುವ ಸಾಧ್ಯತೆ ಇರುತ್ತೆ. ದೇ ಶುಡ್ ಡೂ ಲೈಟ್ ಎಕ್ಸಸೈಸ್ ಡೆಫಿನೆಟ್ಲಿ. ಈಗ ದೇರ್ ಆರ್ ಪೀಪಲ್ ಹೂ ಆರ್ ಗೋಯಿಂಗ್ ಜಿಮ್ಗೂ ಹೋಗಿ ಎಕ್ಸಸೈಸ್ ಮಾಡುವಂತವ್ರು ಇದ್ದಾರೆ. ಬಟ್ ನಿಮ್ಮ ಶರೀರಕ್ಕೆ ಏನ್ ಅನುಕೂಲ ಆಗುತ್ತೋ ಅದ್ರ ಪ್ರಕಾರ. ಬಟ್ ಕಂಪಲ್ಸರಿ ಎಕ್ಸಸೈಸ್. ಪ್ರತಿಯೊಂದು ಊಟ ಆದ್ಮೇಲೆ 8-10 ನಿಮಿಷ ವಾಕ್ ಮಾಡಿದ್ರೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಬಾಡಿ ಬ್ಲಡ್ ಶುಗರ್ಸು ಚೆನ್ನಾಗಿ ಕಂಟ್ರೋಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ.